ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಜಯ ಹನುಮಾನ ಜ್ಞಾನ ಗುಣ ಸಾಗರ, ಜಯ ಕಪಿಲ ತಿಮ್ಮ ಲೋಕ ಉಜಾಗರ, ರಾಮ ದೂತ ಅತುಲಿತ ಬಲಧಾಮ, ಅಂಜನಿ ಪುತ್ರ ಪವನ ಸುತ ನಾಮ. ರಾಮನ ಭಕ್ತ ಹನುಮನ ಜಯಂತಿ ಉತ್ಸವ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ತೋರಣಹಳ್ಳಿ ಗ್ರಾಮ. ಹನುಮ ನೆಲೆಸಿದ ಈ ಒಂದು ಗ್ರಾಮ ದಿನನಿತ್ಯ ಸಹಸ್ರಾರು ಜನ ಭಕ್ತರು ಬಂದು ಈ ದೇವಸ್ಥಾನಕ್ಕೆ ಬಂದು ಈ ಹನುಮನ ದರ್ಶನವನ್ನ ಪಡಿತಾರೆ. ಚಿಕ್ಕೋಡಿ ಶಾಸಕ ಗಣೇಶ್ ಹುಕ್ಕೇರಿ ಪಾದಯಾತ್ರೆ ಮೂಲಕ ಭಕ್ತಗಣದೊಂದಿಗೆ ಪ್ರತಿ ವರ್ಷ ಇಲ್ಲಿ ಬಂದು ಈ ಹನುಮನ ದರ್ಶನವನ್ನ ಪಡಿತಾರೆ. ಹನುಮಂತ ಈ ದಿನದಂದು ಜನಿಸಿದ ಕಾರಣ ಈ ದಿನವನ್ನು ಹನುಮ ಜಯಂತಿ ಎಂದು ಆಚರಿಸಲಾಗುತ್ತದೆ. ಹನುಮಂತನನ್ನು 7 ಚಿರಂಜೀವಿಗಳಲ್ಲಿ ಒಬ್ಬನೆಂದು ಪರಿಗಣಿಸಲಾಗುತ್ತದೆ. ಅಂದರೆ ಅವನು ಅಮರ ಮತ್ತು ಇಂದಿಗೂ ಭೌತಿಕ ರೂಪದಲ್ಲಿ ಇದ್ದಾನೆ. ಹನುಮಂತನನ್ನು ಪೂಜಿಸುವುದರಿಂದ ಎಲ್ಲಾ ತೊಂದರೆಗಳು ದೂರವಾಗುತ್ತದೆ ಮತ್ತು ಶನಿಯ ಪ್ರಭಾವದಿಂದ ಪರಿಹಾರ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. 10 ದಿಕ್ಕುಗಳಲ್ಲಿ ಮತ್ತು 4 ಯುಗಗಳಲ್ಲಿ ಅವನ ಮಹಿಮೆ ಅಡಗಿದೆ. ಹನುಮನು ಹಿಂದೂ ಧರ್ಮದ ಅತ್ಯಂತ ಹುರುಪಿನ ಮತ್ತು ಸರ್ವಶಕ್ತ ದೇವರುಗಳಲ್ಲಿ ಪ್ರಮುಖನು. ಯಾರ ಮೇಲೆ ಬಜರಂಗ ಬಲಿಯ ಕರುಣೆ ಮಳೆಯಂತೆ ಬೀಳಲು ಪ್ರಾರಂಭಿಸುತ್ತದೆಯೋ ಆ ವ್ಯಕ್ತಿಯನ್ನು ಯಾರಿಂದಲೂ ಕೂಡ ನಾಶ ಮಾಡಲು ಸಾಧ್ಯವಿಲ್ಲ. ತೋರಣಹಳ್ಳಿಗೆ ಸರ್ವ ಭಕ್ತರು ಭಕ್ತಿಯಿಂದ ಕಾಲ್ನಡಿಗೆಯಲ್ಲಿ ದಿನನಿತ್ಯ ಸಹಸ್ರಾರು ಜನ ಬಂದು ಈ ಹನುಮನ ದರ್ಶನವನ್ನ ಪಡಿತಾರೆ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ತೋರಣಹಳ್ಳಿ. ನಮಸ್ಕಾರಗಳು. ಪ್ರತಿ ವರ್ಷದಂತೆ ಈ ವರ್ಷ ನೋಡ್ರಿ ಹನುಮಾನ್ ಜಯಂತಿ ಭಾಳ ಅದ್ದೂರಿಯಾಗಿ ಆಗ್ತೈತ್ರಿ. ಪ್ರತಿ ವರ್ಷನೂ ಆಗ್ತೈತ್ರಿ. ಎಲ್ಲ ಜಿಲ್ಲೆದ ಎಲ್ಲ ಕಡೆ MLA MP ಎಲ್ಲ ಸಾಹೇಬರು ಬರ್ತಾರೆ. ಈ ವರ್ಷ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಆಗೋದೈತ್ರಿ. ಬೆಂಗಳೂರಿಗೆ 7 ಲಕ್ಷ ಕೊಟ್ಟು 900 ಫುಟ್ ಕಲ್ಲಿನಲ್ಲಿ ಹನುಮಾನ್ ಮೂರ್ತಿ ತಯಾರು ಮಾಡಿ ತಂದು ಈಗಾಗಲೇ ಸ್ಥಾಪನೆ ಮಾಡಿದಾರೆ ರೀ. ಆದರೆ ಅದರ ಉದ್ಘಾಟನೆ ಎಲ್ಲ ಈಗ ಪ್ರತಿ ವರ್ಷದಿಂದ ಈ ವರ್ಷ ಹನುಮಾನ್ ದೇವಸ್ಥಾನದ ಜನ್ಮ ನಿಮಸ್ತೆ ನಿಮಿತ್ತವಾಗಿ ಈಗ ಹಮ್ಮಿಕೊಂಡಿದ್ದಾರೆ ರೀ. ಮತ್ತು ಒಂದು 5 ಮಂದಿ ಸ್ವಾಮಿಗಳು ಬರೋರಿದ್ದಾರೆ ರೀ. ಬೆಳ್ಳಿ ಪಲ್ಲಕ್ಕಿ ಕುಂಭ ಕೂಡ ಮೆರವಣಿಗೆ ಇರ್ತೈತೆ ರೀ. ಮತ್ತು ನಮ್ಮ ಚಿಕ್ಕೋಡಿ ಶಾಸಕರಾದಂಥ ಗಣೇಶನ ಹುಕ್ಕೇರಿ ಅವರು ಪಾದಯಾತ್ರೆಯನ್ನು ಇಟ್ಕೊಂಡಿದ್ದಾರೆ ರೀ. ಅವರು ಪಾದಯಾತ್ರೆ ಮೂಲಕ ಹನುಮಾನ್ ಜಯಂತಿ ನಿಮಿತ್ತವಾಗಿ ಆಗಮಿಸಿರ್ತಾರೆ. ಪ್ರತಿ ವರ್ಷ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಡೀಲಿ ಅಂತೇಳಿ ನಾವು ಆಶ್ವಾಸನೆ ಕೊಟ್ಟು ನಮಸ್ಕಾರ ಮಾಡ್ತೀವಿ. ಹನುಮಂತ ಶಂಕರ್ ಬರೋರಿ ತೋರಣಹಳ್ಳಿ ನಾವು ಪ್ರಾಪರ್ ಇಲ್ಲೇ ಅವ್ರಿ. ನಾವು ಹನುಮಂತ ದೇವ್ರ ಪೂಜಾರಿ ಮಾಡ್ತೀವಿ. ಕರ್ನಾಟಕದ ಸಮಗ್ರ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ. ನಮ್ಮ ನಡೆ ಪ್ರಜಾರಾಜ್ಯದ ಕಡೆ. ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ನಾನು ರಾಮಗೌಡ ಪಾಟೀಲ್.